ಒಂದೆರಡು ದಿವಸ ಈ ಥರ ಆಗ್ತದೆ. ಯಾವುದೇ ಒಂದು ವ್ಯವಸ್ಥೆ ಮಾಡಿದಾಗ ಇಮಿಡಿಯೇಟ್ಲಿ ಪರ್ಫೆಕ್ಟ್ ಆಗೋದಲ್ಲ. ಅದನ್ನೆಲ್ಲನೂ ಸರಿ ಮಾಡ್ಕೋತಾರೆ. ಈಗ ಏನೇನು ಕಂಪ್ಲೇಂಟ್ಸ್ ಬಂದಿದ್ದಾರೆ ಅದೆಲ್ಲವೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನು, ಅದು ಸ್ವಾಯತ್ತ ಹೊಂದಿದಂಥ ಸಂಸ್ಥೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಜನರಿಗೆ. ಹೀಗಾಗಿ ಅವ್ರಿಗೆ ಸರ್ಕಾರ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೀವಿ. ಈ ಗೊಂದಲ ಏನಿದೆ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲ ಮಾಧ್ಯಮದಲ್ಲಿ ಪ್ರಿಂಟ್ ಮಾಧ್ಯಮದಲ್ಲಿ ಬಂದಿದೆ ಮತ್ತು ನಿಮ್ಮ ಟೆಲಿವಿಷನ್ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಇದೆಲ್ಲವನ್ನು ಸರಿಪಡಿಸ್ಕೊಂಡು ಎಲ್ಲ ಸರಿ ಹೋಗ್ತದೆ. ಇನ್ನೂ ಕೂಡ ಕಾಲಂನಲ್ಲಿ ಹಿಂದೂ ಲಿಂಗ ವೀರಶೈವ ಲಿಂಗ ಅಂತ ಬರ್ತದೆ, ಬೇಡ ಬರೀ ಹಿಂದೂ ಬರೀತಂತ ಕೆಲವರು ಇರ್ತಾರೆ, ಕೆಲವರು ನೋಡಿ ಏನಿದೆ ಗೊತ್ತಾ, ಭಾರತ ದೇಶದಲ್ಲಿ ಇರೋರು ನಾವೆಲ್ಲರೂ ಕೂಡ ಹಿಂದೂಗಳೇ ಭೌಗೋಳಿಕವಾಗಿ. ಸಿಖ್ ಜೈನ್ ಧರ್ಮಗಳು ಧಾರ್ಮಿಕ ಧರ್ಮಗಳು, ಆದರೆ ಭೌಗೋಳಿಕವಾಗಿ 140 ಕೋಟಿ ಸಿಖ್ರಿರ್ಬೋದು, ಜೈನರಿರ್ಬೋದು, ಎಲ್ಲರೂ ಕೂಡ ಇವತ್ತೊಂದು ದಿವಸ ಭೌಗೋಳಿಕವಾಗಿ ನಾವು ಹಿಂದೂಗಳು, ಇದ್ರಾಗ ಎರಡು ಮಾತಿಲ್ಲ. ಆದರೆ ಧಾರ್ಮಿಕವಾಗಿ ಇವತ್ತೊಂದು ದಿವಸ ನಾವು ಲಿಂಗಾಯತರು. ಹೀಗಾಗಿ ಈ ಒಂದು ಹೋರಾಟ ಮೊದಲಿಂದ ನಡ್ಕೊತ ಬಂದಿದೆ. ಈಗ ಬಸವಣ್ಣವರು ಹುಟ್ಟಿ ಹಾಕಿದಂಥ ಬಸವ ಏನು ಧರ್ಮ ಇದೆ, ಆ ಬಸವ ಧರ್ಮದಲ್ಲಿ ಇವತ್ತೊಂದು ದಿವಸ ನಾವು ಚತುರ್ವರ್ಣದಿಂದ ಹೊರಗಡಿದ್ದೀವಿ. ಚತುರ್ವರ್ಣ ಅಂದರೆ ಹಿಂದೂಗಳು, ಆಮೇಲೆ ವೈಶ್ಯರು, ಕ್ಷತ್ರಿಯರು, ಶೂದ್ರರು, ಈ 4 ಇದರಿಂದ ನಾವು ಜೈನರು ಹೊರಗಿದ್ದೀವಿ. ಸೊ ಹೀಗಾಗಿ ವಿಭಿನ್ನತೆ ಇದೆ ಅಲ್ಲಿ. ನಾವು ಅನೇಕ ನಮ್ಮ ಆಚರಣೆಗಳೇನಿದ್ದಾವೆ, ನಮ್ಮ ಆಚರಣೆಗಳು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ. ನನಗೆ ನಾನೇ ಪೂಜೆ ಮಾಡ್ಕೋತೀವಿ ಅಂತೇಳಿ ನಮ್ಮ ಎಮ್ ಕಲಬುರ್ಗಿ ಹೇಳ್ತಾರಲ್ಲ, ನಾನು ದೇವ್ರಿಗೆ ಪೂಜೆ ಮಾಡೋಂಗಿಲ್ಲ, ನಾನೇ ದೇವರು. ಅಂದರೆ ದೇಹವೇ ದೇಗವಲಯ ಅಂತ ಹೇಳ್ತಾರೆ. ನಾನೇ ದೇವರು, ನನಗೆ ನಾ ಪೂಜೆ ಮಾಡ್ಕೋತೀನಿ ಅಂತೇಳಿ. ನೀವು ಹೋಗಿ ಕೇಳ್ರಿ, ಬೇರೆ ಕಡೆ ಹೋಗಿ ಕೇಳ್ರಿ, ನೀವು ಪೂಜೆ ಮಾಡಕತ್ತಾರ್ರಿ ಅಂತಾರೆ. ನಮ್ಮಲ್ಲಿ ಹೋಗಿ ಲಿಂಗಾಯತ ಮಕ್ಕಳು ಕೇಳಿದ್ರೆ ಪೂಜೆ ಮಾಡ್ಕೊಳಕತ್ತಾರ್ರಿ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಇದ್ದಾವೆ. ಹೀಗಾಗಿ ಭಾಳಷ್ಟು ಆಚರಣೆಗಳು, ಇವತ್ತು ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು ಈ ಹಿಂದೂ ಧರ್ಮದಲ್ಲಿರುವಂಥದ್ದು. ಹಿಂದೂನೂ ಕೂಡ ಅದು ವೇ ಆಫ್ ಲೈಫ್. ಅಲ್ಲಿರುವಂಥ ಅನೇಕರ ಅದನ್ನು ಏನು ಅನಿಷ್ಟ ಪದ್ಧತಿಗಳು, ಇವತ್ತು ವಿಧವಾ ಮದುವೆಗಳು, ಮುಟ್ಟಾಕಿದಾಗ ಇದನ್ನು ಹೊರಗಿಡುವಂಥದ್ದು, ಈ ಎಲ್ಲ ಕೂಡ ಇತ್ತು. ಮಹಿಳೆಯರಿಗೆ ಸಮಾನತೆ, ಅಸಮಾನತೆ ಇರುವಂಥದ್ದು, ಜಾತಿ ಪದ್ಧತಿ ಇರುವಂಥದ್ದು, ಮೇಲು ಕೀಳು, ಅಸ್ಪೃಶ್ಯತೆ, ಇದೆಲ್ಲರ ವಿರುದ್ಧ ಬಸವಣ್ಣನವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲ ಕಾಯಕ ಜನರನ್ನು ತೊಗೊಂಡು ಹೋಗಿ ಇದು ಮಾಡಿದಂಥದ್ದು. ಹೌದೋ ಇಲ್ಲೋ? ಸೊ ಹೀಗಾಗಿ ಅದು ಬಸವ ಧರ್ಮ. ನೀವು ಒಂದು ರೀತಿಯಿಂದ ಹಿಂದೂ ಧರ್ಮದನ್ನ ಸುಧಾರಿಸಿ ಇವತ್ತೊಂದು ದಿವಸ ಈ ಒಂದು ಧರ್ಮವನ್ನು ಹೋಗ್ತದೆ. ಅಲ್ಲಿರುವಂಥ ಲೋಪದೋಷಗಳನ್ನ, ಅಸಮಾನತೆಗಳನ್ನ, ಮೂಢನಂಬಿಕೆಗಳನ್ನ, ಅನಿಷ್ಟ ಪದ್ಧತಿಗಳನ್ನ ಎಲ್ಲವನ್ನು ಇದು ಮಾಡಿ ಇವತ್ತೊಂದು ದಿವಸ ಇದು ಮಾಡಿದ್ದಾರೆ. ಹೀಗಾಗಿ ಅದೊಂದು ಲಿಂಗಾಯತ ಧರ್ಮ, ಅದು ಒಂದು ಸೆಪರೇಟ್ ಧರ್ಮ ಇವತ್ತೊಂದು ದಿವಸ. ಯಾವ ರೀತಿ ಸಿಖ್ರು ಜೈನರು, ಮತ್ತು ಸಿಖ್ರು ಜೈನರು ಸಪ್ರೇಟ್ ಧರ್ಮ ಆದಾಗ ಅದು ಯಾವಾಗ ಆಗಿದ್ದಾವೆ? ಸ್ವತಂತ್ರ ನಂತರನೇ ಆಗಿದ್ದಾವೆ. ಅವು ಸ್ವತಂತ್ರ ಧರ್ಮ ಆದ್ಮೇಲೆ ಲಿಂಗಾಯತರಿಗೆ ಯಾಕೆ ಬೇಡ? ಜನರಿಗೆ ಈಗ ನೋಡಿ, ಆಮೇಲೆ ವೀರಶೈವರು ನಮ್ಮವರೇ. ಕೇಳಿ ನಾನು ಹೇಳಕ್ಕೆ ಪರ್ಮಿಷನ್ ಕೊಡ್ತೀರಾ? ಈಗ ವೀರಶೈವರು ನಮ್ಮವ್ರು, ಎರಡು ಮಾತಿಲ್ಲ ಏನ್ರಿ. ವೀರಶೈವರು ಇದ್ದಾರೆ, ಲಿಂಗಾಯತರು ವೀರಶೈವರು ಎಲ್ಲರೂ ಒಟ್ಟಿಗೆ ಇದ್ದೀವಿ ನಾವು. ಆದರೆ ಹಿಂದೆ ಇವತ್ತೊಂದು ದಿವಸ ವೀರಶೈವ ಅನ್ನೋದು ಶೈವ ಧರ್ಮದ ಒಂದು ಭಾಗ, ಹಿಂದೂ ಧರ್ಮದ ಶೈವ ಧರ್ಮದ ಒಂದು ಭಾಗ ವೀರಶೈವ ಆಗುತ್ತದೆ. ಹೀಗಾಗಿ ಅದ್ರ ಹಿಂದೆ ಅದನ್ನೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಇವತ್ತೊಂದು ದಿವಸ ಸಪರೇಟ್ ರಿಲಿಜನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೆಲವು ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಎಲ್ಲವೂ ಸರಿ ಹೋಗ್ತದೆ. ಎಲ್ಲ ಸರಿ ಹೋಗ್ಬೇಕಾದ್ರೆ ನಾನೇನು ಸಜೆಷನ್ ಕೊಡಿ, ಈ ಸಲ ನಾನು ಯಾವುದರಲ್ಲೂ ಕೂಡ ನಾನು ಭಾಗವಹಿಸಿಲ್ಲ, ನಾನು ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇವತ್ತು ದಿವಸ ಎಲ್ಲವನ್ನು ಕೂಡ ನಮ್ಮ ಪಂಚಪೀಠದವ್ರು ಇರ್ಬೋದು, ನಮ್ಮ ವಿರಕ್ತ ಮಠದವ್ರು ಇರ್ಬೋದು, ಎಲ್ಲರೂ ಕೂಡಿ, ಈಗ ಇದು ಧರ್ಮದ ಇದು ಅಲ್ಲ, ಇಲ್ಲಿರುವಂಥದ್ದು ಜಾತಿ. ಇದು ಈಗ ಆಗ್ತಾ ಇರುವಂಥದ್ದು ಜಾತಿ ಗಣತಿನೂ ಅಲ್ಲ, ಇದು ಸಾಮಾಜಿಕ, ಆಮೇಲೆ ಶೈಕ್ಷಣಿಕ, ಪ್ರಮುಖವಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಇಲ್ಲಿ ಧರ್ಮದ ವಿಚಾರಗಳೆಲ್ಲವೂ ಕೂಡ ಬರೋದಿಲ್ಲ ಇಲ್ಲಿ. ಸೊ ಹೀಗಾಗಿ ಇದು ಅನವಶ್ಯಕವಾಗಿ ನಾವು ಗೊಂದಲವನ್ನು ಸೃಷ್ಟಿ ಮಾಡಿದ್ದೀವಿ. ಜಾತಿ ಗಣತಿ ನೀವು ಅಂತ ಇದ್ರಿ ಅಲ್ಲಲ್ಲ ಸರ್, ಗಣತಿನಲ್ಲಿ ಸಮೀಕ್ಷೆ ಇದು ಶೈಕ್ಷಣಿಕ ಸಮೀಕ್ಷೆನೇ ಕರೆಕ್ಟ್. ಹೌದು. ಬಟ್ ಪ್ರತಿಯೊಬ್ಬರ ಜಾತಿಗಳನ್ನ ಯಾಕಾದ್ರೆ ಮತ್ತೆ ಏನಾದ್ರು ಬರೀಬೇಕಾಗ್ತದೆ? ಈ ನಿಮ್ಮ ಒಂದು ಜಾತಿ ಒಂದು ಜಾತಿ ತಗೊಳ್ರಿ, ಡೋಹರ್ ಕಕ್ಕೈನ ಜಾತಿನೇ ತಗೊಳ್ರಿ, ಲಿಂಗಾಯತ ತಗೊಳ್ರಿ, ಯಾವುದೇ ಒಂದು ಅಂಬಿಗರ ಚೌಡೇನ್ ಜಾತಿ ತಗೊಳ್ರಿ. ಆ ಜಾತಿಯಲ್ಲಿರುವಂಥ ಹಿಂದುಳುವಿಕೆ, ಅವರು ಶೈಕ್ಷಣಿಕವಾಗಿ ಎಷ್ಟು ಹಿಂದಿದ್ದಾರೆ, ಸಾಮಾಜಿಕವಾಗಿ ಎಷ್ಟು ಹಿಂದಿದ್ದಾರೆ, ಆರ್ಥಿಕವಾಗಿ ಮಗ ಜನರಲ್ಲಾಗಿ ಮಾಡಕ್ಕೆ ಬರ್ತದ. ಆ ಸಮಾಜದಲ್ಲಿರುವಂಥ ಅವ್ರನ್ನ ಮುಂದೆ ನಾವು ಸಾಮಾಜಿಕ ನ್ಯಾಯ ಒದಗಿಸ್ಕೊಡುವಂಥದ್ದು, ಸೌಲಭ್ಯಗಳನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಆಗ್ತದೆ.
ಭಾಳಷ್ಟು ಜನ ಇದನ್ನ ಜಾತಿ ಗಣತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕ್ರಿಶ್ಚಿಯನ್ ಹೆಸರನ್ನ ಈಗ ಅದು ನೋಡಿ ಅದು ಏನಾಗಿದೆ ಏನಾಗಿದೆ ಬಹಳ ವಿರೋಧ ಮಾಡಿದ್ರಿ ಅಂತ ಕೇಳ. ಈಗ ಎಲ್ಲರೂ ಹೇಳಿದ್ದೀವಿ ನಾವು ಅದನ್ನೇನು ಹೇಳಿದ್ರೆ ಯಾರೇ ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದರೆ ಅವರು ಕ್ರೈಸ್ತ ಇದ್ರಾಗ ಹೋಗ್ಬಿಡ್ತಾರೆ. ಲಿಂಗಾಯತ ಕ್ರಿಶ್ಚಿಯನ, ಒಕ್ಕಲಿಗ ಕ್ರಿಶ್ಚಿಯನ, ಮಾದಿಗ ಕ್ರಿಶ್ಚಿಯನ್ ಪ್ರಶ್ನೆ ಬರೋದಿಲ್ಲ. ಅವ್ರು ಸ್ವೀಕಾರ ಆ ಕಾಲಮ್ ಅದನ್ನು ತಪ್ಪಾಗಿತ್ತು, ಅದನ್ನು ಸರಿಪಡಿಸ್ಕೊ ಅಂತ ಹೇಳಿದ್ವಿ ನಾವು, ಸರಿ ಆಗೋದಿಲ್ಲ ಅಂತ ಹೇಳಿದ್ವಿ. ಇವೆಲ್ಲರೂ ಕೂಡ ಹೇಳಿಸಿದ್ದೀವಿ. ಒಮ್ಮೆ ಅವ್ರು ಕ್ರಿಶ್ಚಿಯನ್ ಇದ್ರಾಗ ಹೋಗ್ಬಿಡ್ತಾರೆ. ಅವ್ರು ಕ್ರಿಶ್ಚಿಯನ್ ಹಾಕೊಂಡಾಗ ಅವರು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ರೆ ಕ್ರಿಶ್ಚಿಯನ್ ಹಾಕೊಂಡು ಹೋಗ್ತಾರೆ. ಲಿಂಗಾಯತರು ಇರ್ಬೋದು, ಮತ್ತವ್ರು ಒಕ್ಕಲಿಗರು ಇರ್ಬೋದು, ಯಾವುದೇ ಇರ್ಬೋದು. ಎಷ್ಟೋ ಜನ ಇಸ್ಲಾಂ ಧರ್ಮಕ್ಕೆ ಹೋಗಿರ್ತಾರೆ. ಅಂದ್ರೆ ಅವ್ರನ್ನ ಲಿಂಗಾಯತ ಇಸ್ಲಾಂ ಅನ್ಬೇಕಾಗ್ತದ, ಮುಸ್ಲಿಂ ಅನ್ ಬರ್ತದ. ಅಥವಾ ಎಷ್ಟೋ ಮಂದಿ ಮುಸ್ಲಿಮ್ಸ್ ಲಿಂಗಾಯತಕ್ಕೆ ಬಂದಿದ್ದಾರೆ, ಅಥವಾ ಹಿಂದೂ ಧರ್ಮ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಮದುವೆ ಆಗಲಿ ಅಲ್ಲಿ 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 ಹೋಗಿ ಅವ್ರು ಸೇರ್ಕೋತಾರೆ. ತಪ್ಪಾಗಿತ್ತು, ಅದನ್ನು ಸರಿಪಡಿಸಿದಾರೆ ಈಗ. ಬಟ್ ಒಂದು ವಿಷಯ ಇದೆ, ಈಗ ದಲಿತ ಕ್ರಿಶ್ಚಿಯನ್ಸ್ ಇದ್ದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ದೇಶದ ತುಂಬ. ಬೌದ್ಧ ಕ್ರಿಶ್ಚಿಯನ್ಸ್ ಇದ್ದಾರೆ. ಇದೆಲ್ಲವೂ ಕೂಡ ಭಾಳಷ್ಟು ದಿನದಿಂದ ಹೋರಾಟ ಮಾಡಿ ಅವ್ರಿಗೆ ಮೀಸಲಾತಿ ಕೊಡಬೇಕು ಬೇಡ ಅನ್ನೋದನ್ನು ಕೂಡ ಭಾಳಷ್ಟು ಇದರಿಂದ ಬಂದಿದ್ದಾವೆ. ಇದೆಲ್ಲವೂ ಸರಿ ಹೋಗ್ತದೆ. ಇದು ಒಂದು ಹೇಳ್ತೀನಿ ನಿಮಗೆ ಭಾಳ ಸ್ಪಷ್ಟವಾಗಿ, ಇದು ಜಾತಿ ಸಮೀಕ್ಷೆ ಅಲ್ಲ. ಜಾತಿ ಸಮೀಕ್ಷೆ ಮಾಡುವಂಥ ಅಧಿಕಾರ, ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಈಗ ಜಾತಿ ಗಣತಿ ಮಾಡ್ತಾರೆ ಅವರು ಬರೀ ಜಾತಿ ಗಣತಿ ಮಾಡ್ತಾರೆ. ಅವರು ಇದನ್ನು ಸಾಮಾಜಿಕ ಅಥವಾ ಆರ್ಥಿಕ, ಶೈಕ್ಷಣಿಕ ಇದನ್ನು ಅವ್ರು ಮಾಡೋದಲ್ಲ, ಬರೀ ಜಾತಿ ಗಣತಿ ಮಾಡ್ತಾರೆ. ಅದು ಭಾಗ. ಇದು ನಮ್ಮದು ಇರುವಂಥದ್ದು ಸ್ಪಷ್ಟವಾಗಿ ಹೇಳ್ತೀನಿ. ಇದು ಸಮೀಕ್ಷೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಸ್ಯೆ. ನೀವು ಗೊಂದಲಕ್ಕೆ ಹೋಗ್ಬಿಡ್ಬೇಡ್ರಿ, ನಾವು ಗೊಂದಲದಾಗಿಲ್ಲ. ಇದ್ರಾಗ ರಾಜಕಾರಣ ಮಾಡುವಂಥ ಅವಶ್ಯಕತೆನೂ ಇಲ್ಲ. ಧನ್ಯವಾದಗಳು.